ಯೋಗಿರಾಮ್ ಶರತ್ಕುಮಾರ್ ಜಯಗುರುರಾಯ. ಓಂ ಶ್ರೀ ಮಂಜುನಾಥ. ಲಲಿತಾ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ಲಲಿತಾಪುರ ಯೂನಿವರ್ಸಿಟಿ ಕಾಲೇಜಿನ ಪ್ರೆಸಿಡೆಂಟ್ ಶಶಿಕಲಾ ER ನಾನು. ನಮ್ಮ ಶಾಲೆ ಪ್ರಾರಂಭ ಆಗಿದ್ದು 2011-12ರಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಹತ್ರ ಬಂದಿದ್ದೀವಿ. ಈ ಬಿಗಿನಿಂಗಲ್ಲಿ ನಾವು 19 ಸ್ಟೂಡೆಂಟ್ಸ್ ಸ್ಟಾರ್ಟ್ ಆಗಿದ್ದು. 19 ಸ್ಟೂಡೆಂಟ್ಸಿಂದ ತದನಂತರ 40 ಸ್ಟೂಡೆಂಟ್ ಆದರು ಸೆಕೆಂಡ್ ಇಯರಲ್ಲಿ. ಆಮೇಲಿಂದ ಹಾಗೆ ಬೆಳೀತಾ ಬಂದಿದೆ ಇವತ್ತಿನವರೆಗೂ. ನಮ್ಮ ಸ್ಕೂಲಲ್ಲಿ ಸ್ಟೂಡೆಂಟ್ನ ಇನ್ನೂ ಡೆವಲಪ್ಮೆಂಟ್, ಈ ಮಗುನ ಓದಿಸ್ಲಿಕ್ಕೆ ಆಗೋದಿಲ್ಲ ಅಂತ ಅವರು ಫಿಲ್ಟ್ರ್ ಮಾಡಿ ಕಳಿಸಿರೋ ಸ್ಟೂಡೆಂಟ್ಸ್ಗಳನ್ನ ನಾವು ತಗೊಂಡು ಅಂಥ ಪೇರೆಂಟ್ಸ್ ನಮ್ಮಲ್ಲಿ ಬಂದು ನನ್ನ ಮಗುನ ಡೆವಲಪ್ ಮಾಡಿಕೊಡಿ, ನನ್ನ ಮಗು ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ, ನಾವು ಏನು ಮಾಡಬೇಕು ಅಂತ ಕೇಳಬೇಕಾದ್ರೆ ಅಂಥ ಮಗುಗಳನ್ನ ಹೆಚ್ಚಾಗಿ ನಾವು ತಗೊಂಡು ಇವತ್ತು ಒಳ್ಳೊಳ್ಳೆ ರಿಸಲ್ಟ್ಸ್ ಅವ್ರನ್ನ ಡೆವಲಪ್ಮೆಂಟ್ ಮಾಡಿ ಇಂಡಿವಿಜುವಲ್ ಕೇರ್ ಕೊಟ್ಟು ಆ ಮಕ್ಕಳನ್ನ ನಾವು ಒಳ್ಳೆ ರಿಸಲ್ಟ್ ಕೊಡೋ ಹಾಗೆ ಆ ಮಗುನ ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ. ಹಾಗೆ ನಮ್ಮಲ್ಲಿ ಪ್ರತಿ ವರ್ಷ ಬಡ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಳ್ತೀವಿ ನಾವು. ಆ ಮಕ್ಕಳನ್ನ ಪ್ರತಿ ವರ್ಷನೂ ಅಡಾಪ್ಟ್ ಮಾಡ್ತಾ ಬರ್ತಿದ್ದೀವಿ. ಆ ಮಕ್ಕಳು ಒಳ್ಳೊಳ್ಳೆ ರಿಸಲ್ಟ್ಸ್ ಕೊಡ್ತಾ ಇದ್ದಾರೆ. ಅದೇ ಥರ ಹೊರ್ಗಡೆ ಬೇರೆ ಸ್ಕೂಲ್ಗಳಲ್ಲಿ ಸರಿಯಾಗಿ ಮಕ್ಕಳು ಡಲ್ ಇರ್ತಾರಲ್ಲ, ವೀಕ್ ಇರೋ ಮಕ್ಕಳನ್ನ ಆಗೋದಿಲ್ಲ ಅಂತೇಳ್ಬಿಟ್ಟು ಫಿಲ್ಟ್ರ್ ಮಾಡಿ ಕಳಿಸಿರ್ತಾರೆ ಹೊರಗಡೆ. ನಮ್ಮ ಕೈಯಲ್ಲಿ ಆಗೋದಿಲ್ಲ, ನಿಮ್ಮ ಮಕ್ಕಳನ್ನ ಬೇರೆ ಯಾವುದಾದ್ರೂ ಸ್ಕೂಲ್ಗಳಿಗೆ ಸೇರಿಸಿ ಅಂತ ಹೇಳಿರ್ತಾರೆ. ಸೊ ಅಂಥ ಮಕ್ಕಳು ನಮ್ಮಲ್ಲಿ ಬರ್ತಾರೆ. ಪೇರೆಂಟ್ಸ್ ಕರ್ಕೊಂಡು ಬಂದಾಗ ಆ ಮಕ್ಕಳನ್ನ ನಾವು ಚಾಲೆಂಜಿಂಗ್ ಆಗಿ ತೊಗೊಂಡು ಆ ಮಕ್ಕಳನ್ನ ನಾವು ರೆಡಿ ಮಾಡಿ ಒಳ್ಳೊಳ್ಳೆ ರಿಸಲ್ಟ್ಸ್ ಕೊಟ್ಟಿದ್ದೀವಿ. ಇಲ್ಲಿವರೆಗೂ ಒಳ್ಳೊಳ್ಳೆ ರಿಸಲ್ಟ್ಸ್ ಕೊಟ್ಟಿದ್ದಾರೆ ನಮ್ಮ ಮಕ್ಕಳು. ಅದು ಪೇರೆಂಟ್ಸ್ಗೆ ಒಳ್ಳೆ ಒಂದು ನಮ್ಮ ಸ್ಕೂಲ್ ಮೇಲೆ ಒಳ್ಳೆ ಅಭಿಪ್ರಾಯ ಬಂದಿರೋದು ಅದು ಒಂದು ಕಾರಣ. ಹಾಗೆ ನಮ್ಮಲ್ಲಿ PUCನೂ ಸ್ಟಾರ್ಟ್ ಆಗಿ ಒಂದು 4-5 ವರ್ಷಗಳಾಗಿದೆ. ಒಳ್ಳೆ ರಿಸಲ್ಟ್ಸ್ ಅದರಲ್ಲೂ ಕೊಡ್ತಾ ಇದ್ದಾರೆ. ಇದರಲ್ಲಿ ಬಂದ್ಬಿಟ್ಟು PUCಯಲ್ಲೂ ಈಗ ನಮ್ಮಲ್ಲಿ ಈ ವರ್ಷದಲ್ಲಿ ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡಿದ್ದಾರೆ. 96 ಮೇಲೆ ತೊಗೊಂಡಿರೋರಿಗೆ ನಾವು ಗೋಲ್ಡ್ ಮೆಡಲ್ ಅಂತೇಳಿ ಅನೌನ್ಸ್ ಮಾಡಿದ್ವಿ. ಅದರಲ್ಲಿ ಆ ಮಕ್ಕಳಿಗೆ 10 ಗ್ರಾಮ್ಸ್ ಅಂತೇಳಿ ಅನೌನ್ಸ್ ಮಾಡಿದ್ವಿ. ಇದರಲ್ಲಿ ಈಗ 2 ಸ್ಟೂಡೆಂಟ್ಸ್ ತೊಗೊಂಡಿದ್ದಾರೆ, ಗೋಲ್ಡ್ ಮೆಡಲ್ ತೊಗೊಂಡಿದ್ದಾರೆ. ಅದೇ ಥರ 10 ಗ್ರಾಮ್ಸ್ ಸಿಲ್ವರ್ಸ್ನೂ ಇದು ಮಾಡಿದ್ದಾರೆ. ಸಿಲ್ವರಲ್ಲಿ 3-4 ಸ್ಟೂಡೆಂಟ್ಸ್ ಸಿಲ್ವರ್ ಮೆಡಲ್ ತೊಗೊಂಡಿದ್ದಾರೆ. 15 ಸ್ಟೂಡೆಂಟ್ಸ್ ಬಂದುಬಿಟ್ಟು ಔಟ್ ಆಫ್ ತೊಗೊಂಡಿದ್ದಾರೆ. ಸೊ ಈ ಥರ ಮಕ್ಕಳು ನಮ್ಮಲ್ಲಿ ಬೆಳಿಲಿಕ್ಕೋಸ್ಕರ ನಾವು ಎಷ್ಟು ಸಾಧ್ಯವಾದಷ್ಟು ಅವರಲ್ಲಿ ಇಂಡಿವಿಜುವಲ್ ಕೇರ್ ತಗೊಳ್ತಾ ಇದ್ದೀವಿ. ಹಾಗೆ ಮಕ್ಕಳನ್ನ 10th ಮಕ್ಕಳು ಮತ್ತು PUC ಸೆಕೆಂಡ್ ಇಯರ್ ಮಕ್ಕಳಿಗೆ ಒಬ್ಬೊಬ್ಬ ಲೆಕ್ಚರ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಅವ್ರನ್ನ ನಾವು ಇಷ್ಟಿಷ್ಟು ಮಕ್ಕಳಂತ ಅಡಾಪ್ಟ್ ಮಾಡ್ಲಿಕ್ಕೆ ಹೇಳ್ಬಿಡ್ತೀವಿ. ಸೊ ಅವರು ಮಾರ್ನಿಂಗ್ ಆದರೆ ಬೆಳಗ್ಗೆ ಹೇಳೋದಾಗಿರ್ಬೋದು, ನೈಟ್ ಮಲಗೋದ ತನಕನೂ ಆ ಮಕ್ಕಳನ್ನ ಫಾಲೋಅಪ್ ಮಾಡೋದನ್ನು ನಾವು ಅವ್ರವ್ರಿಗೆ ಅಂತೇಳ್ಬಿಟ್ಟು ಆ ಸ್ಟೂಡೆಂಟ್ಸನ್ನ ಫಾಲೋಅಪ್ ಮಾಡ್ತಾ ಹೋಗಬೇಕಾಗತ್ತೆ ಟೀಚರ್ಸು. ಆ ಥರ ನಮ್ಮಲ್ಲಿ ಕೇರಿಂಗ್ಸ್ ಕೊಡ್ತಾ ಹೋಗ್ತೀವಿ. 10th ಆ್ಯಂಡ್ ಪರ್ಟಿಕ್ಯುಲರ್ ಆಗಿ PUC ಸೆಕೆಂಡ್ ಇಯರ್ಗಳಲ್ಲಿ ನಮ್ಮ ಕಾಲೇಜಿನಲ್ಲಿ ಮಕ್ಕಳಿಗೆ ನೀಟ್, JEE, CET ಜೊತೆಗೆ ಮಕ್ಕಳಿಗೆ ಕೊಡ್ತಾ ಬರ್ತಾ ಇದ್ದೀವಿ. ಸೊ ಮಕ್ಕಳಿಗೆ ಅದರದ್ದು ಹೊರಗಡೆ ಹೋಗಬೇಕು, ಇಲ್ಲ ಸಪ್ರೇಟ್ ಕೋಚಿಂಗ್ ಅನ್ನೋ ಒಂದು ಚಿಂತನೆ ಎಲ್ಲ ಇಲ್ಲ. ಸೊ ನಮ್ಮ ಕಾಲೇಜಲ್ಲೇ ಜೊತೆಗೆ ಅದಕ್ಕೆ ಆದ ಎಲ್ಲ ಲೆಕ್ಚರ್ಸ್ ಆಗಿರ್ಬೋದು, ಅದಕ್ಕೆ ಆದ ವ್ಯಾಲ್ಯೂಬಲ್ ಲೆಕ್ಚರ್ಸ್ ಕೋಚಿಂಗ್ಸ್ ಆಗಿರ್ಬೋದು, ಹೊರಗಡೆಯಿಂದ ನಾವು ಕರ್ಸೋದಾಗಿರ್ಬೋದು, ಎಲ್ಲ ಥರದ್ರಲ್ಲೂ ನಾವು ಮಕ್ಕಳಿಗೆ ಅದನ್ನು ಮಾಡ್ತಾ ಬರ್ತಾ ಇದ್ದೀವಿ. ಹಾಗೆ ನಮ್ಮ ಸ್ಕೂಲಲ್ಲಿ ಮತ್ತು ಆ್ಯನ್ಯುವಲ್ ಡೇ ಮಾಡಬೇಕಾದ್ರೆ ಈ ರೈತ ಪ್ರಶಸ್ತಿ ಅಂತ ನಾವು ಕೊಡ್ತಾ ಬರ್ತಾ ಇದ್ದೀವಿ. ಒಂದು ಮನೆಯಲ್ಲಿ ಅವರು ಬೇರೆ ಯಾವುದೂ ಜಾಬ್ ಮಾಡಲ್ಲ, ಬೇರೆ ಬಿಸ್ನೆಸ್ ಆಗಿರ್ಬೋದು, ಬೇರೆ ಯಾವುದೇ ಕೆಲಸಗಳಿಗಾಗ್ಬೋದು, ಆ ಥರ ಎಲ್ಲ ಇಲ್ಲದೆ ಬರೀ ಅವರು ಬಂದು ಅಗ್ರಿಕಲ್ಚರ್ ಮಾತ್ರ ಮಾಡ್ತಾರೆ, ಅದನ್ನು ಮಾತ್ರ ನಂಬಿ ಇದ್ದಾರೆ ಅನ್ನೋದು ಆಗಿದ್ದಾಗ ಆ ಮನೆಗೆ ಅವ್ರನ್ನ ಸೆಲೆಕ್ಟ್ ಮಾಡಿ ಆ ವಿಂಗ್ಸ್ ಅದಕ್ಕಂತಲೇ ನಾವು ಇಟ್ಟಿದ್ದೀವಿ. ಅವ್ರು ಹೋಗಿ ಅದನ್ನು ನೋಡಿಬಿಟ್ಟು
ಸರ್ವೆ ಮಾಡಿಬಿಟ್ಟು ಅವ್ರನ್ನ ಸೆಲೆಕ್ಟ್ ಮಾಡಿ ತರ್ತಾರೆ. ಸೊ ಅವ್ರುಗಳಿಗೆ ಅವ್ರಿಗೆ ಆದ ಒಂದು ಪ್ರಶಸ್ತಿಯನ್ನು ನಮ್ಮ ಸ್ಕೂಲಲ್ಲಿ ಇದೆ. ಸೊ ಅದನ್ನು ನಾವು ಕೊಡ್ತಾ ಬರ್ತಾ ಇದ್ದೀವಿ ಇಲ್ಲಿವರೆಗೂ. ಹಾಗೆ ನಮ್ಮ ಸ್ಕೂಲಲ್ಲಿ ಬಂದುಬಿಟ್ಟು ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಮಕ್ಕಳಿಗೆ ಆದಷ್ಟು ಇಲ್ಲಿವರೆಗೂ ನಾವು ನಮ್ಮ ಪ್ರಯತ್ನ ಏನಂದರೆ 100% ರಿಸಲ್ಟ್ ಕೊಡಬೇಕು ಅನ್ನೋದರಲ್ಲಿ. ಸೊ ಮಕ್ಕಳು ಇಲ್ಲಿವರೆಗೂ ಕೊಡ್ತಾ ಬರ್ತಾ ಇದ್ದಾರೆ. ಇನ್ನು ಮುಂದೆ ಹೀಗೆ ನಮ್ಮ ಪ್ರಯತ್ನ ಮಾಡ್ತಾ ಇರ್ತೀವಿ. ಇನ್ನೂ ಹೆಚ್ಚು ಮಕ್ಕಳು ನಮ್ಮಿಂದ ನಮ್ಮಲ್ಲಿ ಈಗ ಇಂಜಿನಿಯರ್ಸ್ ಮತ್ತು ಡಾಕ್ಟರ್ಸ್ ಎಲ್ಲರೂ MBBSಗೆ ಹೋಗಿದ್ದಾರೆ, ಇಂಜಿನಿಯರ್ಸ್ ಇದಕ್ಕೆ ಹೋಗಿದ್ದಾರೆ, ಬೇರೆ ಏರೋಟೆಕ್ನೋ ಇದಕ್ಕೂ ಹೋಗಿದ್ದಾರೆ. ಸೊ ಈ ಥರ ಮಕ್ಕಳು ನಮ್ಮ ಶಾಲೆಯಿಂದ ಹೋಗಿದ್ದಾರೆ. ಸೊ ಇದೆಲ್ಲ ನನಗೆ ಸಂತೋಷ ಕೊಡ್ತಾ ಇದೆ, ಸಂತೋಷನೂ ಅನ್ನಿಸ್ತಾ ಇದೆ. ಏಕೆಂದರೆ ಈ ಸ್ಕೂಲ್ ಬಂದುಬಿಟ್ಟು ಪ್ರಾರಂಭಿಸ್ಬೇಕಾದ್ರೆ ನಂದು ಇದು ಒಂದು ಪ್ಯಾಷನ್ ಅನ್ನೋ ಒಂದು ಇದರಲ್ಲೇ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು. ಯಾಕಂದರೆ ಇದು ಒಂದು ಸರ್ವಿಸ್ ಆಗೂ ಮಾಡಬೇಕು, ಹಾಗೆ ಮಕ್ಕಳಲ್ಲಿ ಇವತ್ತು ನಾವು ಹೊರ್ಗಡೆ ಒಂದು ಹೋದಾಗ ನಮ್ಮನ್ನು ಎಲ್ಲೋ ಒಂದು ಕಡೆ ಐಡೆಂಟಿ ಮಾಡಿಬಿಟ್ಟು ಮೇಡಮ್ ಅಂತೇಳಿ ಬಂದು ಮಾತಾಡಿಸ್ಬೇಕಾರೆ ಆ ಸಂತೋಷ ಬಂದ್ಬಿಟ್ಟು ಯಾರೂ ಅದು ಕೊಡ್ಲಿಕ್ಕಾಗೋದಿಲ್ಲ. ದುಡ್ಡು ಇವತ್ತು ಬರುತ್ತೆ ಹೋಗುತ್ತೆ, ಅದು ಕರ್ಗೋಗತ್ತೆ. ಆದರೆ ಆ ಮಕ್ಕಳು ನಮ್ಮಲ್ಲಿ ಬಂದು ಮಾತಾಡ್ಬೇಕಾರೆ ಆ ಸಂತೋಷ ಎಷ್ಟು ದುಡ್ಡು ಕೊಟ್ರೂ ನಮಗೆ ಅದು ಈಡಿಲ್ಲ ಅಂತ ನನ್ನ ಭಾವನೆ. ಹಾಗಾಗ್ಬಿಟ್ಟು ಈ ಎಜುಕೇಷನ್ ಅನ್ನೋದು ಯಾರೇ ಮಾಡಿದ್ರು ಕೂಡ, ನಾನು ಅನ್ನೋದಲ್ಲ, ಯಾರು ಮಾಡಿದರೂ ಕೂಡ ಇದು ಒಂದು ಪ್ಯಾಷನ್ ಅಂತ ನಾವು ತಗೊಂಡು ಮಾಡಿದಾಗ ಖಂಡಿತ ಇದು ಸಾಧ್ಯ ಇದೆ. ಸೊ ಇದು ಮಕ್ಕಳಲ್ಲಿ ಎಷ್ಟು ಮಟ್ಟಿಗೆ ನಾವು ಒಂದೊಂದು ಕಡೆನೂ ನಾವು ಗಮನಿಸಬೇಕಾಗತ್ತೆ. ಮಕ್ಕಳು ಇಲ್ಲಿ ಹೇಗಂದರೆ ತಂದೆ ತಾಯಿ ಹತ್ರ ಇರೋದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಇರ್ತಾರೆ. ಆ ಮಕ್ಕಳು ಹೇಗೆ ನಾವು ಡಿಸಿಪ್ಲಿನ್ ಆಗಿರ್ಬೋದು, ಒಬಿಡಿಯೆಂಟ್ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ನಾವು ಅವ್ರನ್ನ ಹೇಳ್ಕೊಡೋದಾಗಿರ್ಬೋದು, ಒಳ್ಳೊಳ್ಳೆ ಮೋಟಿವೇಶನ್ ಸ್ಟೋರೀಸ್ ಆಗಿರ್ಬೋದು, ಎಲ್ಲ ಇದರಲ್ಲೂ ನಾವು ಬರೀ ವಿದ್ಯಾಭ್ಯಾಸ ಒಂದೇ ಅಂತ ಒಂದು ಇದರಲ್ಲಿ ಇಲ್ಲದೆ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ನಮ್ಮ ಸ್ಕೂಲಲ್ಲಿ ನಾವು ಕೊಡ್ತಾ ಇದ್ದೀವಿ. ಕರಾಟೆ ಆಗಿರ್ಬೋದು, ಅಬಾಕಸ್ ಆಗಿರ್ಬೋದು, ಬೇರೆ ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಹೋಗೋದಾಗಿರ್ಬೋದು, ಎಲ್ಲ ಥರದ್ರಲ್ಲೂ ನಮ್ಮ ಶಾಲೆಯಿಂದ ಹೋಗ್ತಾ ಇದ್ದಾರೆ. ಹಾಗೆ ನಮ್ಮಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಇದೆ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅವ್ರಿಗೂ ಸಪ್ರೇಟ್ ಕ್ಯಾಂಪಸ್ ಇದೆ. ಸೊ ಹಾಗೆ ನಮ್ಮಲ್ಲಿ ಬಸ್ ಫೆಸಿಲಿಟೀಸು ಕೂಡ ಇದೆ. ಸುತ್ತಮುತ್ತಲೂ ಹೆಚ್ಚು ಕಡಿಮೆ 25 ಕಿಲೋಮೀಟ್ರ್ ಸುತ್ತಮುತ್ತಲು ಮಕ್ಕಳು ಬರ್ತಾ ಇದ್ದಾರೆ ನಮ್ಮಲ್ಲಿ. ಈ ಎಲ್ಲ ಬೆಳವಣಿಗೆಗೆ ಇನ್ನೂ ಒಂದು ಮುಖ್ಯ ಕಾರಣ ಏನಂದರೆ ನನ್ನ ಸ್ಟಾಫ್ಸ್ ಆಗಿರೋ ಲೆಕ್ಚರ್ಸ್ ಆ್ಯಂಡ್ ಟೀಚರ್ಸ್ ಎಲ್ಲರೂ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸೊ ಅವರಿಲ್ಲದೆ ಇಷ್ಟು ನಾನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವರೇ ಇಷ್ಟು ಬೆಳವಣಿಗೆಗೆ ಮುಖ್ಯ ಕಾರಣ ಅಂತ ನಾನು ಹೇಳಲಿಕ್ಕೆ ಆಸೆ ಪಡ್ತಾ ಇದ್ದೀನಿ. ನಾನು ಏನು ಅಂದ್ಕೊಳ್ತಾ ಇದ್ದೀನಿ, ಮಕ್ಕಳಿಗೆ ಏನು ಮಾಡಬೇಕು, ಇಲ್ಲಿ ಮುಂದೆ ಇನ್ನೂ ಹೇಗೆ ಬೆಳಿಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಒಂದು ನಾನು ಯೋಚನೆ ಮಾಡ್ತಾಯಿದ್ರು, ಇಮ್ಮಿಡಿಯೇಟ್ ಅವರು ನನಗಿಂತ ಒಂದು ಸ್ಟೆಪ್ ಮುಂದೆ ಅದ್ರ ಬಗ್ಗೆ ಇನ್ನೂ ಆಲೋಚನೆ ಮಾಡಿ ನನಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಾನು ಅವ್ರಿಗೆ ಈ ಮೂಲಕ ಅವ್ರಗಳಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತಾ ಬೇಕು ಅಂತ ನಾನು ಈ ಮೂಲಕ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ಮಂಜುನಾಥನಲ್ಲಿ ಅವ್ರಿಗೂ ಆ ಶಕ್ತಿ ಕೊಡಲಿ, ನನಗೂ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋ ಶಕ್ತಿ ಕೊಡಲಿ. ಈ ಮಕ್ಕಳನ್ನ ನಮ್ಮ ಶಾಲೆಯಿಂದ ಇನ್ನೂ ಮಕ್ಕಳು ಉನ್ನತ ಶಿಕ್ಷಣ ಚೆನ್ನಾಗಿ ಬೆಳಿಬೇಕು. ಎಲ್ಲಿವರೆಗೂ ಅಂತಂದರೆ ನನಗೆ ಜಾಸ್ತಿ ಇದೆ. ನನ್ನ ಮಕ್ಕಳು ಹೆಚ್ಚೆಚ್ಚಾಗಿ ಬೆಳೆದು ದೊಡ್ಡ ಇದರಲ್ಲಿ ಬೆಳೆದು ನಿಂತು ನನ್ನ ಸ್ಕೂಲ್ಗೆ ಈ ಸ್ಕೂಲಲ್ಲಿ ನಾನು ಬೆಳೆದಿದ್ದೀನಿ ಅಂತೇಳ್ಬಿಟ್ಟು ಅವರು ನನಗೆ ಒಂದು ಗೆಸ್ಟಾಗಿ ಬಂದು ನಿಲ್ಲೋವರೆಗೂ ಅವರು ಬೆಳಿಬೇಕು ಅನ್ನೋ ಒಂದು ನನ್ನ ಆಸೆ. ಈ ಆಸೆ ಆ ಮಂಜುನಾಥನಲ್ಲಿ ಪ್ರಾರ್ಥನೆ ಇಡ್ತಾ ನಮಸ್ಕರಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.